ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನನ್ನ ಕಸಿನ್ ಮದುವೆಗೆ ಶಾಪಿಂಗಿಗೆ ಬಂದಿದ್ದೀವಿ ಜಯನಗರ್ 4th ಬ್ಲಾಕ್ಗೆ. ಇವಳೇ ನೋಡಿ, ಇವಳದೇ ಮದುವೆ. ನನ್ನ ತಂಗಿನೂ ಬಂದಿದ್ದಾಳೆ. ಎಸ್, ಇವಾಗ ನಾವು ಆಲ್ರೆಡಿ ರೀಚ್ ಆಗಾಯಿತು ಜಯನಗರ್. ನಾವು ಆಟೋ ಮಾಡ್ಕೊಂಡು ಬಂದ್ವಿ ಇಲ್ಲಿಗೆ. ಬಟ್ ನಾವು ರ್ಯಾಪಿಡೋ ಮಾಡಿದ್ದು ಮಿಸ್ಟೇಕ್ ಆಗಿ ಬೇರೆ ಲೊಕೇಶನಿಗೆ ಮಾಡಿಬಿಟ್ಟಿದ್ದೀವಿ. ಸೊ ಈಗ 4th ಬ್ಲಾಕಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಟಯರ್ಡ್ ಆಲ್ರೆಡಿ. ಇಲ್ಲಿಂದ 10 minutes ಇದೆ ವಾಕ್. ಸೇ ಹಾಯ್. ಫೈನಲಿ ನಾವು ಜಯನಗರ್ ಶಾಪಿಂಗ್ ಲೊಕೇಶನ್ಗೆ ಬಂದು ರೀಚ್ ಆದ್ವಿ. ನಾವು ಫಸ್ಟ್ ಹೋಗಿದ್ದೆ ಈ ಕ್ಲಿಪ್ ಕಲೆಕ್ಷನ್ ಸ್ಟಾಲ್ಗೆ. ಇಲ್ಲಿ ಯಾವುದೇ 4 ಕ್ಲಿಪ್ಸ್ ತಗೊಂಡ್ರೆ 50 rupees. ಸ್ಲಿಪ್ಪರ್ ಕೂಡ ಆಫರ್ ನಡೀತಾ ಇತ್ತು. 250, 350ಗೆಲ್ಲ ವೆಡ್ಜಸ್ ಅವೈಲೇಬಲ್ ಇತ್ತು. ನನ್ನ ಕಸಿನ್ ಕೂಡ ಮದ್ವೆಗಂತ 2 pairs ಆಫ್ ವೆಡ್ಜಸ್ನ ಪರ್ಚೇಸ್ ಮಾಡಿದ್ಲು. ಕುರ್ತಿ ಸೆಟ್ಗಳು ಯಾವುದೇ 3 ಪರ್ಚೇಸ್ ಮಾಡಿದ್ರೆ ಜಸ್ಟ್ ಫಾರ್ 1000 rupees. ನಾವು ಕೂಡ 3 pairsನ ಪರ್ಚೇಸ್ ಮಾಡಿದ್ವಿ. ನೈಟ್ ಪ್ಯಾಂಟ್ಸ್, ಶಾರ್ಟ್ಸ್ ಎಲ್ಲದ್ ಕೂಡ ಆಫರಲ್ಲಿ ನಡೀತಾ ಇತ್ತು. ಯಾವುದೇ 3 ಪಿಕ್ ಮಾಡಿದ್ರೆ ಜಸ್ಟ್ ಫಾರ್ 500. ನಾವು ಜಯನಗರ್ ರೀಚ್ ಆಗ್ತಾ ಆಲ್ಮೋಸ್ಟ್ 4 o'clock ಮೇಲೆ ಆಗೋಗಿತ್ತು. ನಾವಲ್ಲಿಗೆ ನಾರ್ಮಲ್ ಡ್ರೆಸ್ ಶಾಪಿಂಗಿಗೋಸ್ಕರ ಹೋಗಿದ್ದು. ನಮಗೆ ನೆಕ್ಸ್ಟ್ ಡೇ ಚಿಕ್ಕಪೇಟೆಗೆ ವೆಡ್ಡಿಂಗ್ ಶಾಪಿಂಗಿಗೆ ಹೋಗಬೇಕಿತ್ತು ಫ್ಯಾಮಿಲಿ ಜೊತೆ. ಸೊ ನಾವು ಜಾಸ್ತಿ ಹೊತ್ತು ಜಯನಗರ್ ಟೈಮ್ ವೇಸ್ಟ್ ಮಾಡಲಿಲ್ಲ. ಶಾಪಿಂಗ್ ಮಾಡಿ ಟಯರ್ಡ್ ಆಗಿದ್ದರಿಂದ ಅಲ್ಲೇ ಹತ್ತಿರದಲ್ಲಿ ಕೆಫೆಗೆ ಹೋಗಿ ಸ್ನ್ಯಾಕ್ಸ್ ತಿಂದು ಜ್ಯೂಸ್ ಕುಡಿದು ಅಲ್ಲಿಂದ ನಾವು ಬೇಗ ಹೊರಟ್ವಿ. ಬಟ್ ನಮಗೆ ಹೋಗ್ತಾ ಆಟೋದಲ್ಲಿ ಹೋಗಿದ್ರಿಂದ ಸ್ವಲ್ಪ ಟ್ರಾಫಿಕ್ ಸಿಕ್ಕಿ ಲೇಟ್ ಆಗಿತ್ತು. ಸೊ ನಾವು ಅದಕ್ಕೆ ರಿಟರ್ನ್ ಬರ್ತಾ ಮೆಟ್ರೋದಲ್ಲಿ ಬಂದ್ವಿ. ಯಾವಾಗ ಮೆಟ್ರೋದಲ್ಲಿ ಈ ರೂಟಲ್ಲಿ ಓಡಾಡಿದ್ರು ನಾನಂತೂ ಇಸ್ಕಾನ್ ವ್ಯೂವ್ನ ಕ್ಯಾಪ್ಚರ್ ಮಾಡೋದನ್ನ ಮಿಸ್ಸೇ ಮಾಡಲ್ಲ. ನಾವು ಮೆಟ್ರೋ ಇಳಿದು ಅಲ್ಲಿಂದ ಬಸ್ಸಲ್ಲಿ ಮನೆಗೆ ಹೋದ್ವಿ. ಇದು ನಮ್ಮ ಡೇ 2 ವೆಡ್ಡಿಂಗ್ ಶಾಪಿಂಗ್. ಇದೇ ನಮ್ಮ ಮೇನ್ ಶಾಪಿಂಗ್ ಆಗಿತ್ತು. ಬಿಕಾಸ್ ನಾವು ಬ್ರೈಡಿಗೆ ರಿಟರ್ನ್ ಗಿಫ್ಟ್ ಈಚ್ ಆ್ಯಂಡ್ ಎವ್ರಿ ಒನ್ ಫಾರ್ ವೆಡ್ಡಿಂಗ್ ನಾವು ಇವತ್ತು ಶಾಪಿಂಗ್ ಮಾಡೋಣ ಅಂತ ಹೊರಟಿದ್ವಿ. ನಾವು ಚೂಸ್ ಮಾಡಿದ್ದು ಚಿಕ್ಕಪೇಟೆ. ನಾವು ನಿಯರ್ ಬೈ ಮೆಟ್ರೋ ಸ್ಟೇಷನ್ಗೆ ಆಟೋದಲ್ಲಿ ಹೋಗಿ ಅಲ್ಲಿಂದ ಮೆಟ್ರೋದಲ್ಲಿ ಹೋದ್ವಿ. ಫೈನಲಿ ನಾವು ಚಿಕ್ಕಪೇಟೆ ರೀಚ್ ಆದ್ವಿ. ನಾವು ಟೋಟಲ್ 7 ಮೆಂಬರ್ಸ್ ಹೋಗಿದ್ವಿ ಶಾಪಿಂಗಿಗೆ. ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ನಮಗೆ ಮೆಟ್ರೋ ಸ್ಟೇಷನಿಂದ ಔಟ್ಸೈಡ್ ಹೋಗೋಕ್ಕೆ ಕೂಡ ತುಂಬಾ ಕಷ್ಟ ಆಯಿತು. ಅಷ್ಟು ಜನ ಇದ್ದರು. ಅದು ಅಲ್ಲದೆ ಅದು ಸಂಡೇ ಆಗಿದ್ದರಿಂದ ಸಂಡೇ ಬಜಾರಲ್ಲಿ ತುಂಬಾ ರಶ್ ಇತ್ತು. ಬಟ್ ನಮ್ಗೆ ಆಲ್ರೆಡಿ ಮುಂಚೆನೇ ಒಂದು ಹೋಲ್ಸೇಲ್ ಸ್ಯಾರಿ ಶಾಪ್ ಗೊತ್ತಿದ್ದರಿಂದ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅಷ್ಟು ರಶ್ ಇದ್ದರೂ ನನಗೆ ರೋಡ್ ಸೈಡಲ್ಲಿ ಒಂದು ಹ್ಯಾಂಗರ್ ಸೆಟ್ ತುಂಬಾ ಇಷ್ಟ ಆಯಿತು. ಸೊ ನಾನು ಪರ್ಚೇಸ್ ಮಾಡಿದೆ. ನಾವು ಹೋಗಿದ್ದಿದ್ದು ಶಾಪ್ ಶ್ರೀ ರಾಘವೇಂದ್ರ ಸೊಸೈಟಿ ಸಿಲ್ಕ್ಸ್. ಇವರು ಹೋಲ್ಸೇಲ್ ಪ್ರೈಸಲ್ಲಿ ಸ್ಯಾರಿ ಕೊಡ್ತಾರೆ. ಸೊ ನಾವು ಗಿಫ್ಟಿಂಗಿಗೆ ಸ್ಯಾರೀಸ್ ನೋಡೋಣ ಅಂತ ಇಲ್ಲಿಗೆ ಹೋಗಿದ್ವಿ. ಬಟ್ ನಮಗೆ ಎಂಡಲ್ಲಿ ಇವ್ರು ಬ್ರೈಡಲ್ ಕಲೆಕ್ಷನ್ ಕೂಡ ಇಷ್ಟ ಆಗಿ ಪರ್ಚೇಸ್ ಮಾಡಿದ್ವಿ. ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಗಿಫ್ಟಿಂಗ್ ಸ್ಯಾರೀಸ್ ನೋಡೋಕ್ಕೆ. ಆಲ್ಮೋಸ್ಟ್ ಅವ್ರ ಹತ್ರ 350 ರೇಂಜಿಂದ 1000s, lakhsಲ್ಲಿ ಕೂಡ ಸ್ಯಾರೀಸ್ ಅವೈಲೇಬಲ್ ಇತ್ತು, ಡಿಪೆಂಡಿಂಗ್ ಆನ್ ದ ಮೆಟೀರಿಯಲ್ಸ್. ನಮ್ಮ ಪ್ಲ್ಯಾನ್ಸ್ ಏನಿತ್ತು ಅಂದರೆ ಆಲ್ಮೋಸ್ಟ್ ಒಂದೇ ಟೈಪಲ್ಲಿ ಡಿಫ್ರೆಂಟ್ ಕಲರ್ ಶೇಡ್ಸಲ್ಲಿ ಟ್ರೈ ಮಾಡೋಣ ಗಿಫ್ಟಿಂಗ್ ಸ್ಯಾರೀಸ್ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ನಮಗಲ್ಲಿ ಕಲೆಕ್ಷನ್ ಇಷ್ಟ ಆಗಿ ನಾವು ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಸ್ಯಾರೀಸ್ನ ಚಾಯ್ಸ್ ಮಾಡಿದ್ವಿ. ನಮಗೆ ಯಾರಿಗೆಲ್ಲ ಸ್ಯಾರಿ ಕೊಡಬೇಕು ಅಂತ ಪ್ಲ್ಯಾನ್ಸ್ ಇದ್ದಿದ್ದರಿಂದ ನಾವು ಪರ್ಟಿಕ್ಯುಲರ್ ಆಗಿ ಒಂದೊಂದೇ ಸ್ಯಾರೀಸ್ನ ಅವ್ರಿಗೆ ಸೂಟ್ ಆಗೋ ಥರ ಚಾಯ್ಸ್ ಮಾಡಿ ಪರ್ಚೇಸ್ ಮಾಡಿದ್ವಿ. ಶಾಪಿಂಗಿಗೆ ಹೋದರೆ ಗೊತ್ತಲ್ಲ, ಅದು ಅಲ್ಲದೆ ಅಲ್ಲಿ ಅಷ್ಟೊಂದು ಕಲೆಕ್ಷನ್ ಇದ್ದಿದ್ದರಿಂದ ನಮಗೆ ತುಂಬಾ ಕನ್ಫ್ಯೂಷನ್ ಆಗಿ ಆಲ್ಮೋಸ್ಟ್ 3 to 4 hours ಗಿಫ್ಟಿಂಗ್ ಸ್ಯಾರೀಸ್ನ ಪರ್ಚೇಸ್ ಮಾಡೋಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಶಿಂಷಾ ಅಂತ ಸ್ಯಾರಿ ನೋಡೋದಕ್ಕಂತ ಬಂದಿದ್ದಾಳೆ. ಅವಾಗಿಂದ ಸ್ಯಾರಿ ನೋಡ್ತಾ ಇದ್ದಾಳೆ. ಒಂದು ಸ್ಯಾರಿನೂ ಸೆಲೆಕ್ಟ್ ಮಾಡ್ತಾ ಇಲ್ಲ. ಅದು ಚಂದ ಇದೆ, ಇದು ಚಂದ ಇದೆ ಅಂತ ಹೇಳ್ತಾ ಇದ್ದಾಳೆ ಅಷ್ಟೇ. ಅವಳಿಗೆ ಇಷ್ಟ ಆಗಿರೋದು ಇಲ್ಲಿ ಯಾರಿಗೂ ಇಷ್ಟ ಆಗಲ್ಲ. ಅವ್ರಿಗೆಲ್ಲ ಇಷ್ಟ ಆಗಿರೋದು ಇಲ್ಲಿ ಯಾರಿಗೂ ಇಷ್ಟ ಆಗ್ತಿಲ್ಲ. ಬೇರೆಯವ್ರಿಗೆ ಇಷ್ಟ ಆಗಿದ್ದು ಶಿಂಷನ್ಗೆ ಇಷ್ಟ ಆಗ್ತಿಲ್ಲ. ಅದಕ್ಕೆ ಎದೋಗೋಣ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಎದೋಗೋಣ ಅಂತ ಹೇಳ್ತಾ ಇದ್ದಾಳೆ. ಅರೆ ನಾನು ಸುಮ್ಮನೆ ಕೂತಿದ್ದೀನಿ. ಹಿಂಗೆ ಆಗುತ್ತೆ. ಹೇಳೆ, ಇದು ನಮ್ಮ ಆಂಟಿಗೆ ನಿಮ್ಮ ಅಮ್ಮಂದು ತೋರಿಸು. ಬ್ಲೌಸ್ ಬಂದಿದೆ ಈ ಕಲರ್.
ಫೈನಲಿ ನಾವು ಗಿಫ್ಟಿಂಗ್ ಸ್ಯಾರೀಸ್ನ ಸೆಲೆಕ್ಟ್ ಮಾಡಿ ಮುಗಿಸಿದ್ವಿ. ಇದೇ ನಾವು ತಗೊಂಡಿರೋ ಸ್ಯಾರೀಸ್. ನಾನೊಂದು ರೌಂಡ್ ಶಾಪಲ್ಲಿರೋ ಎಲ್ಲ ಸ್ಯಾರೀಸ್ನ ನೋಡಿದೆ. ಅವ್ರ ಹತ್ರ ತುಂಬ ಒಳ್ಳೆ ಕಲೆಕ್ಷನ್ ಇತ್ತು, ತುಂಬ ಒಳ್ಳೆ ಪ್ರೈಸಿಗೆ. ನೆಕ್ಸ್ಟ್ ಮತ್ತೆ ಸೆಲೆಕ್ಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಾಂಪ್ಲಿಮೆಂಟ್ರಿ ಅಂತ ಅವರೇ ನಮಗೆ ಜ್ಯೂಸ್ ತರಿಸ್ಕೊಟ್ರು. ನಾವೆಲ್ಲ ಜ್ಯೂಸ್ ಕುಡಿದು ಮತ್ತೆ ಸ್ಯಾರಿ ಸೆಲೆಕ್ಷನ್ನಿಗೆ ಕೂತ್ವಿ. ನಾವು ಈ ಸಲ ಸ್ಟಾರ್ಟ್ ಮಾಡಿದ್ದು ಬ್ರೈಡಲ್ ಕಲೆಕ್ಷನ್ನ. ಬ್ರೈಡಲ್ ಕಲೆಕ್ಷನ್ ಅಂತೂ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ತುಂಬ ಒಳ್ಳೆ ಕಲೆಕ್ಷನ್ ಇತ್ತು. ನಾವು ಸೆಲೆಕ್ಟ್ ಮಾಡಿದ ಪ್ರತಿಯೊಂದು ಸ್ಯಾರಿನೂ ಅವರು ಡ್ರೇಪ್ ಮಾಡಿ ನಮಗೆ ತೋರಿಸ್ತಾ ಇದ್ರು. ನಾವು ಬ್ರೈಡಿಗೆ ಯಾವ ಸ್ಯಾರಿ ಫೈನಲ್ ಮಾಡಿದ್ವಿ ಅಂತ ವೆಡ್ಡಿಂಗ್ ವ್ಲಾಗಲ್ಲಿ ತೋರಿಸ್ತೀನಿ. ಸ್ಯಾರಿ ಶಾಪಿಂಗ್ ಅಂತ ಬಂದಮೇಲೆ ನಾನು ಸ್ಯಾರಿ ತೊಗೊಂಡಿಲ್ಲ ಅಂದರೆ ಹೇಗೆ? ನನಗಂತೂ ಈ ಪ್ಯಾಟ್ರನ್ನಲ್ಲಿ 2 ಕಲರ್ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸೊ ನಾನು 2 ಸ್ಯಾರಿನ ಪರ್ಚೇಸ್ ಮಾಡಿದೆ. ಕೊನೆಗೂ ಸ್ಯಾರಿ ಶಾಪಿಂಗ್ ಎಲ್ಲ ಮುಗೀತು. ಬಿಲ್ ಹಾಕ್ಸೋಕ್ಕಿಂತ ಮುಂಚೆ ನಾವು ತೊಗೊಂಡಿರೋ ಎಲ್ಲ ಸ್ಯಾರೀಸ್ನ ಕ್ರಾಸ್ ಚೆಕ್ ಮಾಡಿ ಬಿಲ್ಲಿಂಗಿಗಂತ ಹೋದ್ವಿ. ಬಿಲ್ಲಿಂಗ್ ಅಂತ ಬಂದಮೇಲೆ ಬಾರ್ಗೈನ್ ಮಾಡಿಲ್ಲ ಅಂದರೆ ಆಗುತ್ತಾ? ನಾವು ಒಂದಷ್ಟು ಬಾರ್ಗೈನ್ ಮಾಡಿ ರೇಟ್ನ ಫೈನಲ್ ಮಾಡಿ ಅಲ್ಲಿಂದ ಹೊರಟ್ವಿ. ನಮಗಂತೂ ಸ್ಯಾರಿ ಎಲ್ಲ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲೇ ಸಿಕ್ತು. ನನಗೂ ಈ ಶಾಪ್ದು ಎಕ್ಸಾಕ್ಟ್ ಲೊಕೇಶನ್ ಐಡಿಯಾ ಇಲ್ಲದೆ ಇರೋದ್ರಿಂದ ನಿಯರ್ ಬೈ ಶಾಪ್ದು ವೀಡಿಯೋಸ್ನ ಅಟ್ಯಾಚ್ ಮಾಡಿರ್ತೀನಿ. ನಿಮ್ಗೆ ಯೂಸ್ ಆದರೆ ಚೆಕ್ ಮಾಡ್ಕೊಳ್ಳಿ. ನಾನು ಮುಂಚೆನೇ ಹೇಳ್ದಂಗೆ ನಾವು 3 to 4 ಅವರ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಏನೂ ತಿಂದಿರಲಿಲ್ಲ. ಸೊ ನಾವು ಫಸ್ಟ್ ಅಲ್ಲಿಂದ ಹೊರಗೆ ಬಂದಮೇಲೆ ಹೋಟೆಲ್ ಕಡೆ ಹೊರಟ್ವಿ. ಊಟ ಮುಗಿಸಿ ಮತ್ತೆ ಶಾಪಿಂಗ್ ಸ್ಟಾರ್ಟ್. ನಾವು ಬರೀ ಹೆಣ್ಮಕ್ಳಿಗೆ ಸ್ಯಾರೀಸ್ ತೊಗೊಂಡ್ರೆ ಸಾಕಾಗಲ್ಲ ಅಲ್ವಾ? ಸೊ ಗಂಡ್ಮಕ್ಳಿಗೆ ಕೂಡ ಶರ್ಟ್ ಪ್ಯಾಂಟ್ ಪೀಸ್ನ ತೊಗೊಳಕ್ಕಂತ ಹೋದ್ವಿ. ನಾವು ಹೋಗಿದ್ದು ಪದ್ಮಶ್ರೀ ಫ್ಯಾಬ್ರಿಕ್ಸ್ಗೆ. ಅಲ್ಲಿ ನಮಗೆ ಒಂದೊಳ್ಳೆ ಪ್ರೈಸಿಗೆ ಶರ್ಟ್ ಪೀಸ್ ಪ್ಯಾಂಟ್ ಪೀಸ್ ಸಿಕ್ತು. ಅಲ್ಲಿಂದ ನಾವು ಬ್ರೈಡಿಗೆ ಬೇಕಾಗಿರೋ ಹಲ್ದಿ ಸೆಟ್, ಬ್ಯಾಂಗಲ್ಸ್, ಜುವೆಲರ್ಸ್ ಎಲ್ಲದನ್ನ ಕೂಡ ಪರ್ಚೇಸ್ ಮಾಡಿದ್ವಿ. ಮೇನ್ಲಿ ನಾವು ಹೋಗಿದ್ದು ಸೂಟ್ಕೇಸ್ ತೊಗೊಳಕ್ಕೆ. ಸೂಟ್ಕೇಸ್ ಕೂಡ ನಮಗೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ತು. ಆಲ್ಮೋಸ್ಟ್ ತುಂಬ ಲೇಟ್ ಆಗಿದ್ದರಿಂದ ನಮಗೂ ಟಯರ್ಡ್ ಆಗಿತ್ತು. ಸೊ ನಾವು ಅಲ್ಲಿಂದ ಮತ್ತೆ ಮೆಟ್ರೋ ತೊಗೊಂಡು ಮನೆ ಕಡೆ ಹೊರಟ್ವಿ. ಫೈನಲಿ ಮನೆಗೆ ಬಂದು ರೀಚ್ ಆಗಿ ಫ್ರೆಶ್ ಅಪ್ ಆಗಿದ್ದಾಯಿತು. 2 ಡೇಸಿಂದ ಓಡಾಡಿ ಫುಲ್ ಟಯರ್ಡ್. ಇದಾಗಿತ್ತು ನನ್ನ ಕಸಿನ್ ವೆಡ್ಡಿಂಗ್ 2 ಡೇಸ್ ಶಾಪಿಂಗ್ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್.